ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬಂದಿರೋದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿರುವಂತಹ ಒಂದು ಹಳ್ಳಿ ಮರಳಿಗ ಅನ್ನೋ ಒಂದು ದೇವಸ್ಥಾನಕ್ಕೆ. ಹಲವಾರು ಐತಿಹಾಸಿಕ ದೇವಾಲಯಗಳಿಗೆ ಮತ್ತು ನಿರ್ದಿಷ್ಟವಾಗಿ ಈ ಬಸವೇಶ್ವರ ಸಂಬಂಧಿತ ದೇವಾಲಯಗಳಿಗೆ ಇಲ್ಲಿ ಎಷ್ಟೋ ಹಳ್ಳಿಯಲ್ಲಿರುವಂತಹ ದೇವಸ್ಥಾನಗಳು ಹೆಸರುವಾಸಿಯಾಗಿದೆ. ಎಲ್ಲ ಸಣ್ಣ ಹಳ್ಳಿ ದೇವಾಲಯಗಳಿಗೆ ನಿಖರವಾದ ಐತಿಹಾಸಿಕ ದಾಖಲೆಗಳು ವಿರಳವಾಗಿದ್ದರೂ ಈ ದೇವಾಲಯಗಳು ಸ್ಥಳೀಯ ಸಂಪ್ರದಾಯ ಮತ್ತು ಬಸವೇಶ್ವರರ ಜಾನಪದದೊಂದಿಗೆ ಆಳವಾಗಿ ಸಂಯೋಜಿಸಲ್ಪಟ್ಟಿದೆ. ಇಲ್ಲಿ ಇರುವಂತಹ ಒಂದು ದೇವಸ್ಥಾನ ಕೂಡ ಹಾಗೆ. ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರೆ ನಡೆಯುತ್ತೆ. ಎಲ್ಲ ಊರಿನ ಬಸವಪ್ಪಗಳು ಮತ್ತು ದನ ಕರುಗಳನ್ನ ಕರ್ಕೊಬಂದು ಅಲ್ಲಿ ಜಾತ್ರೆ ಥರ ಮಾಡಿ ದೊಡ್ಡದಾಗಿ ಪೂಜೆ ಅಲಂಕಾರಗಳು ಕೂಡ ನಡೆಯುತ್ತೆ. ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು, ಧಾರ್ಮಿಕ ವಿಧಿಗಳು, ಎಲ್ಲ ದೇವರಿಗೆ ಆ ಊರಿನಲ್ಲಿರುವಂಥ ಎಲ್ಲ ದೇವರಿಗೆ ಅಲಂಕರಿಸಿದ ದೇವತೆಗಳ ಪ್ರತಿಷ್ಠಾಪನೆ, ಸಾಮೂಹಿಕ ಸಭೆ, ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲವೂ ಕೂಡ ಅಲ್ಲಿ ನಡೀತಾನೆ ಇರುತ್ತೆ. 3-5 ದಿನ ಈ ಜಾತ್ರೆ ನಡೆಯುತ್ತೆ. ತುಂಬ ಚೆನ್ನಾಗಿರುತ್ತೆ. ಎಷ್ಟೋ ಜನ ಮಕ್ಕಳುಗಳಿಗೆ ಈ ಥರ ಜಾತ್ರೆಗಳನ್ನ ನೋಡಿ ಮರ್ತೇ ಹೋಗಿರುತ್ತೆ. ಅದನ್ನು ಖಂಡಿತ ನೀವು ನೆನಪು ಮಾಡಿ ಹಾಗೆಯೇ ವರ್ಷಕ್ಕೊಮ್ಮೆ ನಡೆಯುವಂತಹ ಈ ಥರ ಜಾತ್ರೆಗಳಿಗೆ ಕರ್ಕೊಂಡೋಗಿ ಅಲ್ಲಿ ಎಲ್ಲ ತಿಂಡಿ ತಿನಿಸುಗಳು, ಅಲ್ಲಿನ ಜಾತ್ರೆಯಲ್ಲಿ ಸಿಗುವಂತಹ ಎಷ್ಟೋ ಆಟದ ಸಾಮಾನುಗಳು ಕೂಡ ಅಲ್ಲಿ ಇರುತ್ತೆ. ಇನ್ನು ದೇವಸ್ಥಾನದ ಬಗ್ಗೆ ಹೇಳೋದಾದರೆ ಚೆನ್ನಕೇಶ್ವರ ದೇವಸ್ಥಾನದ ಮರಳಿಗ. ಇಲ್ಲಿ ಈ ದೇವಸ್ಥಾನ ಇರೋದು ತುಂಬ ಚೆನ್ನಾಗಿದೆ. ತುಂಬ ಎತ್ತರವಾದಂಥ ದೇವಸ್ಥಾನ, ಐತಿಹಾಸಿಕ ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ಅಷ್ಟೇ ಚೆನ್ನಾಗಿರುವಂತಹ ದೇವಸ್ಥಾನ ಇಲ್ಲಿ ಇರುವಂತಹದ್ದು. ಇಲ್ಲಿ ಊರಿನಲ್ಲಿರುವಂತಹ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ವಾಸ್ತುಶಿಲ್ಪದ ತಾಣವಾಗಿರುವಂತಹ ಚೆನ್ನಕೇಶವ ದೇವಾಲಯ. ಇದು ಹೊಯ್ಸಳರ ಕಾಲಕ್ಕೆ ಸಂಬಂಧಿಸಿದೆ. ಹೊಯ್ಸಳ ಶೈಲಿಯಲ್ಲಿ ನಿರ್ಮಿಸಲಾಗಿದ್ದು ಹೊಯ್ಸಳ ಸಾಮ್ರಾಜ್ಯದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ಇಲ್ಲಿನ ಮುಖ್ಯ ದೇವತೆ ಚೆನ್ನಕೇಶವ. ಇದು ಶಿಲ್ಪಕಲೆಗೆ ಹೆಸರುವಾಸಿಯಾಗಿದೆ ಮತ್ತು ಮಂಡ್ಯ ಜಿಲ್ಲೆಯ ಪ್ರಮುಖ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು. ನೀವು ಏನಾದರೂ ಖಂಡಿತ ದೇವಸ್ಥಾನಕ್ಕೆ ಜಾತ್ರೆಗಳಿಗೆ ಹೋಗಬೇಕು ಅಂದರೆ ಈ ಥರ ಹಳ್ಳಿಗಳಲ್ಲಿ ಎಷ್ಟೋ ನಡೀತಿರುತ್ತೆ. ಖಂಡಿತ ಹೋಗಿ. ನಾವು ಕೂಡ ಹೋದಾಗ ತುಂಬ ಚೆನ್ನಾಗಿತ್ತು. ದೇವಸ್ಥಾನದ ಒಳಗಡೆನೇ ನಮಗೆ ಮಾರಮ್ಮ ದೇವಸ್ಥಾನ ಎಲ್ಲವೂ ಸಿಗುತ್ತೆ. ಅದೆಲ್ಲನೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಅದನ್ನೆಲ್ಲ ನೋಡಿಕೊಂಡು ಹೊರಗಡೆ ಬಂದಾಗ ಪ್ರಸಾದ ಕೂಡ ವಿನಿಯೋಗ ಮಾಡ್ತಿರ್ತಾರೆ. ಅಂದರೆ ಊಟದ ವ್ಯವಸ್ಥೆನೇ ಮಾಡ್ತಿರ್ತಾರೆ. ಊಟವನ್ನು ಕೂಡ ತಿಂದ್ಕೊಂಡು ಅಲ್ಲಿ ಕಾರ್ಯಕ್ರಮಗಳು ಕೂಡ ನಡೀತಾ ಇರುತ್ತೆ. ಅದನ್ನು ಕೂಡ ನೋಡಿಕೊಂಡು ಇನ್ನು ರಾತ್ರಿ ಎಲ್ಲ ಬಂದಾಗ ತುಂಬ ಕಾರ್ಯಕ್ರಮಗಳು ನಡೆಯುತ್ತೆ. ಅಲ್ಲಿ ರಾತ್ರಿನೂ ಕೂಡ ಕೆಲವೊಬ್ಬರು ಹೋಗಿ ಅಲ್ಲೇ ಸ್ಟೇ ಆಗೋರು ಕೂಡ ಇರ್ತಾರೆ. ಆ ಮನೆ ಅದೇ ಮನೆ ದೇವರು ಅಂತ ಅಂದ್ಕೊಂಡಿರ್ತಾರಲ್ಲ, ಅವರೆಲ್ಲರೂ ಕೂಡ ಅಲ್ಲಿ ಹೋಗಿರ್ತಾರೆ. ಈ ಥರ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಚೆನ್ನಾಗಿರುವಂಥ ದೇವಸ್ಥಾನಗಳಲ್ಲಿ, ನಂಬಿಕೆ ಇಟ್ಟಿರುವಂತಹ ದೇವಸ್ಥಾನಗಳಲ್ಲಿ ಈ ಥರ ಜಾತ್ರೆ ನಡೆದಾಗ ತುಂಬ ಖುಷಿ ಕೊಡುತ್ತೆ. ಅಷ್ಟೇ ಅಲ್ಲದ ಈ ದೇವಸ್ಥಾನಗಳಲ್ಲಿ ನೀವೇನಾದರೂ ಅಂದ್ಕೊಂಡು ಹೋದರೂ ಕೂಡ ಅದು ನೆರವೇರುತ್ತೆ ಅನ್ನೋದು ಒಂದು ಪ್ರತೀತಿ ಕೂಡ ಇದೆ. ಇದಿಷ್ಟು ದೇವಸ್ಥಾನದ ಬಗ್ಗೆ ಡೀಟೇಲ್ಸ್ ಅಂತ ಹೇಳ್ತಾ, ಹಾಗೆ ಜಾತ್ರೆ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲವನ್ನು ನೋಡಿಕೊಂಡು ತಗೊಂಡು ತಿಂಡಿ ತಿನಿಸುಗಳನ್ನ ತಿಂದ್ಕೊಂಡು ಆರಾಮಾಗಿ ಹೋಗಿದ್ದಾಯಿತು. ನೀವು ಕೂಡ ಮುಂದಿನ ವರ್ಷ ಹೋಗಬೇಕು ಅಂದರೆ ಖಂಡಿತ ಹೋಗಿ, ಮಿಸ್ ಮಾಡಬೇಡಿ. ಬಸವಪ್ಪನ ಆಶೀರ್ವಾದನೂ ಕೂಡ ಸಿಗಲಿ, ಚೆನ್ನಕೇಶ್ವರನ ಆಶೀರ್ವಾದ ಕೂಡ ಸಿಗಲಿ ಅಂತ ಹೇಳ್ತಾ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾರಿ. ಥ್ಯಾಂಕ್ ಯು. ಬಾಯ್ ಬಾಯ್.